ಸೆವೆಂತ್ ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮೋಡ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಏನ್ ಫೈಂಡ್ ಮಾಡ್ಬೇಕು, ನಾನು ಮೋಡ್ ಕಂಡಿಡ್ಬೇಕು. ಓಕೆ, ಸೊ ಮೋಡ್ ಕಂಡಿಡ್ಬೇಕಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಮಾಡೆಲ್ ಕ್ಲಾಸ್ ಕಂಡಿಡ್ಬೇಕು. ಓಕೆ, ಸೊ ಏನು ಮಾಡೆಲ್ ಕ್ಲಾಸ್ ಕಂಡಿಡ್ಬೇಕು. ಸೊ ಮೋಡ್ ಕಂಡಿಡ್ಬೇಕಂದ್ರೆ ಈ ಫ್ರೀಕ್ವೆನ್ಸಿಯಲ್ಲಿ ಫಸ್ಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು? ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿದೆ 8 ಇದೆ. ಇದು F1 ಅಂತ ಕರಿತೀವಿ. ಓಕೆ, ಇದ್ರ ಪಕ್ಕಕ್ಕಿರೋ ಕ್ಲಾಸ್ ಇಂಟ್ರೋಲ್ನೇ ಮಾಡೆಲ್ ಕ್ಲಾಸ್. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಪಕ್ಕಕ್ಕಿರೋ ಕ್ಲಾಸ್ ನ ನಾವೇನಂತೀವಿ? ಕ್ಲಾಸ್ ಇಂಟ್ರೋಲ್ ನ ಮಾಡೆಲ್ ಕ್ಲಾಸ್ ಅಂತೀವಿ. ಸೊ ಮಾಡೆಲ್ ಕ್ಲಾಸ್ ನಮ್ಗೆ ಏನಂತ ಗೊತ್ತಾಯ್ತು? 3 to 5 ಅಂತ ಗೊತ್ತಾಯ್ತು. ಆಮೇಲೆ ಎಲ್ ಕಂಡಿಡಿಬಹುದು. ಎಲ್ ಅಂದ್ರೆ ನಥಿಂಗ್ ಬಟ್ ಏನು? ಲೋವರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್. ಸೊ ಎಲ್ ವ್ಯಾಲ್ಯೂ ಏನು? 3 ಅಂತ ಗೊತ್ತಾಯ್ತು. ಈಗ ಇದು F1 ಅಂದ್ರೆ ಮೇಲೆ ಇರೋದು ಏನಾಗುತ್ತೆ ಅಂದ್ರೆ ಮೇಲೆ ಇರೋದು F0 ಆಗುತ್ತೆ, ಕೆಳಗಡೆ ಇರೋದು F2 ಆಗುತ್ತೆ. ಓಕೆ, ಆಮೇಲೆ ಈಗ ನಮ್ಗೇನ್ ಗೊತ್ತಾಯ್ತು? F0 ಗೊತ್ತಾಯ್ತು 7 ಅಂತ, F1 ಬಂದು 8 ಅಂತ ಗೊತ್ತಾಯ್ತು, F2 ಬಂದು 2 ಅಂತ ಗೊತ್ತಾಯ್ತು. ಆಮೇಲೆ ಹೆಚ್ ಫಾರ್ಮುಲಾ ಬಂದ್ಬಿಟ್ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಇಲ್ಲಿ ನೀವು ನೋಡಿದ್ರೆ ಅಪ್ಪರ್ ಲಿಮಿಟ್ 5 ಇದೆ, ಲೋವರ್ ಲಿಮಿಟ್ 3 ಇದೆ. ಸೊ ಏನ್ ಬರೀತೀನಿ? 5 ಮೈನಸ್ 3. ಸೊ ಎಷ್ಟಾಯ್ತು? 1. ಹೆಚ್ ವ್ಯಾಲ್ಯೂ ಕೂಡ ಗೊತ್ತಾಯ್ತು. ಸೊ ಈಗ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಫಾರ್ಮುಲಾ ಬಂದು ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಓಕೆ F1 minus F0 divided by 2F1 minus F0 minus F2 into H. ಇದು ಬಂದು ಫಾರ್ಮುಲಾ. ಎಲ್ ವ್ಯಾಲ್ಯೂ ಏನು? 3. F0 ಬಂದ್ಬಿಟ್ಟು ಏನು? ಸಾರಿ, F1 ಬಂದ್ಬಿಟ್ಟು 8 ಮೈನಸ್ F1 ಬಂದ್ಬಿಟ್ಟು ಸಾರಿ F1 ಬಂದ್ಬಿಟ್ಟು 8 ಇದೆ. F0 ಬಂದ್ಬಿಟ್ಟು ಏನಿದೆ? 7 ಇದೆ. 7 ಹೋಲ್ ಡಿವೈಡೆಡ್ ಬೈ 2 ಇಂಟು F1 ವ್ಯಾಲ್ಯೂ 8, F0 ವ್ಯಾಲ್ಯೂ 7 ಮೈನಸ್ F2 ವ್ಯಾಲ್ಯೂ ಏನಿದೆ? 2 ಇದೆ. ಇಂಟು ಹೆಚ್ ವ್ಯಾಲ್ಯೂ ಏನಿದೆ ನೋಡ್ರಿ? ಹೆಚ್ ವ್ಯಾಲ್ಯೂ 2 ಇದೆ. ಓಕೆ, ಈಗ 3 ಪ್ಲಸ್ 8 ಅಲ್ಲಿ 7 ಹೋದ್ರೆ 1. ಈಗ ನೀವು ನೋಡ್ರೆ 2 8 ಎಷ್ಟು? 16 ಮೈನಸ್ 2 ಮೈನಸ್ ಇದೆ, ಮೈನಸ್ ಸೈನ್ ಆಡ್ ಮಾಡ್ಬೇಕು. ಏನಾಗುತ್ತೆ? ಮೈನಸ್ 9 ಆಗುತ್ತೆ. ಓಕೆ, ಇಂಟು 2 ಏನಾಯ್ತು? 3 ಪ್ಲಸ್ 1 ಇಂಟು 2 2 ಡಿವೈಡೆಡ್ ಬೈ ಓಕೆ 16 ಅಲ್ಲಿ 9 ಹೋದ್ರೆ ಎಷ್ಟಾಗುತ್ತೆ? 16 ಅಲ್ಲಿ 9 ಹೋದ್ರೆ 7 ಆಗುತ್ತೆ. ಏನ್ ಬಂತು? 3 ಪ್ಲಸ್ 2/7 ಬಂತು. ಓಕೆ, ಈಗ 2 ನ 7 ಇಂದ ಡಿವೈಡ್ ಮಾಡ್ರಿ. ಓಕೆ, ಸೊ 7 ಟೇಬಲ್ ಅಲ್ಲಿ 2 ಹೋಗಲ್ಲ. ಏನ್ ಮಾಡ್ತೀನಿ? ಪಾಯಿಂಟ್ ಇಡ್ತೀನಿ 0. ಓಕೆ, ಅವಾಗ ಏನಾಗುತ್ತೆ? 7 2 ಜಾ 14, 20 ಅಲ್ಲಿ 14 ಹೋದ್ರೆ 6, 1 ಪಾಯಿಂಟ್ ಐತೆ, 1 0 ತಗೋಬಹುದು. ಸೊ ಏನಾಗುತ್ತೆ? 7 8 ಜಾ 56. ಓಕೆ, 4 ಉಳಿತು, ಪಾಯಿಂಟ್ 0. 7 5 ಜಾ 35. ಎಷ್ಟು ಉಳಿತು? 5, ಪಾಯಿಂಟ್ 0. 7 7 ಜಾ 49. ಎಷ್ಟು ಉಳಿತು? 1 ಉಳಿತು. ಸೊ ನೀವು ಎಷ್ಟೇ ಮಾಡಿದ್ರು ಮುಂದೆ ಹಂಗೆ ಹೋಗುತ್ತೆ. ಸೊ ನೀವೇನ್ ಮಾಡ್ರಿ? ಓಕೆ, 0.285 ಇದೆ. ಓಕೆ, ಸೊ ನಾವೇನ್ ಮಾಡೋಣ? 2.857 ಇದೆ. ಓಕೆ, ನೀವೇನ್ ಮಾಡ್ರಿ? ಪಾಯಿಂಟ್ ಆದ್ಮೇಲೆ ಥರ್ಡ್ ಡೆಸಿಮಲ್ ನೋಡ್ರಿ. ಥರ್ಡ್ ಡೆಸಿಮಲ್ 5 ಇದೆ. ಓಕೆ, 5 ಮತ್ತೆ ಗ್ರೇಟರ್ ದೆನ್ 5 ಇದ್ರೆ ಅವು ನೀವೇನ್ ಮಾಡಬೇಕು? 1 ಪ್ಲಸ್ 1 ಮಾಡ್ಬೇಕು. ಯಾರಿಗೆ? ಈ ಸೆಕೆಂಡ್ ನಂಬರ್ಗೆ 0. ಏನಾಗುತ್ತೆ? 29 ಆಗುತ್ತೆ. ಅಂದ್ರೆ ರೌಂಡ್ ಫಿಗರ್ ಮಾಡಿದ್ರೆ 2/7 ಏನಾಗುತ್ತೆ? 0.29 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 3.29. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಮೋಡ್ ವ್ಯಾಲ್ಯೂ. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದರಿಂದ ನೀವು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಮ್ಯಾಥ್ಸ್ ಪ್ರಿಪರೇಟರಿ ಇದ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಸೆಟ್ ಟು ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕು ಅದ್ರ ಲಿಂಕು ಹಾಕಿರ್ತೀನಿ. ಅದನ್ನ ಕೂಡ ನೀವು ಫಾಲೋ ಮಾಡಿ.